ಹತ್ತು ಸಿಟ್ ಪ್ರಾಪರ್ಲಿ ಬೇಗ ತಿರುಗಿಸ್ಲಾ ಎಲ್ಲ ನೋಡಿ ಚಿಕನ್ ಪಂಡ ಪಂಡ ತಗೊಂಡು ಕುಡಿಬೇಕು ನಾನು ಹೇಳ್ತೀನಿ ಕುಡಿ ನೋಡಿ ಆರೋ ಗುಡ್ ಬಾಯ್ ಆಗಿದ್ದಾನೆ ಅಂತ ಹೇಳ್ತೀನಿ ಕುಡ್ಕೊಂಡು ನಾನು ಬಿಟ್ಟಿದ್ದೀನಿ. ಯಾರೋ ಗುಡ್ ಬಾಯ್ ಆಗಿದ್ದಾನೆ. ಇವಾಗೆಲ್ಲ ತಾನೇ ಕುಡಿತಾನೆ, ತಾನು ಕೆಲಸ ತಾನೇ ಮಾಡ್ಕೋತಾನೆ. ಅಷ್ಟು ಗುಡ್ ಬಾಯ್ ಆಗಿದ್ದಾನೆ ಅವನು ಅಲ್ವಾ. ನೋಡಿ ಇವಾಗ ಹಾಲು ನಾನು ಮುದ್ದಿನ ಥರ ಕುಡಿಸ್ತಾ ಇಲ್ಲ, ಅವನೇ ಕುಡಿತಾನೆ. ಕುಡಿದು ಫುಲ್ ಖಾಲಿ ಮಾಡಿಬಿಟ್ಟ, ಫಿನಿಶ್. ಸ್ವಲ್ಪ ಇದೆ ನಾ ಕುಡಿಸ್ತೀನಿ, ಅವ್ನು ನಾನೇ ಕುಡಿಸ್ಬೇಕಂತೆ. ಸಣ್ಣ ಮಗು ಕುಡಿಯಲ್ಲ, ಅದು ನಾನೇ ಕುಡಿಸ್ಬೇಕು ಅಲ್ಲ ಮಗು. ಹಾಂ ನೋಡಿ ಮತ್ತೆ ಬ್ಯಾಡ್ ಬಾಯ್ ಏನಿಲ್ಲ, ಗುಡ್ ಬಾಯ್ ಅಂತ ಯಾರು ಹೇಳಿ. ಓದಿಬೇಡ ಬೀಳುತ್ತಾರೆ. ನೋಡು ಮೀಸೆ ಹೆಂಗೆ ಬಂದಿದೆ ನೋಡು. ಚಿನ್ನಿಗೆ ಹಾಲು ಕುಡ್ದು ಮೀಸೆ ಇಲ್ಲಿ ತರಿಸು ಫಸ್ಟು. ಒರೆಸ್ಕೊಂಬಿಟ್ಟ. ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ನಾನು ಇಡ್ಲಿಗೆ ರವೆನ ನೆನೆಸಿಡ್ತಾ ಇದ್ದೀನಿ. ಬೆಳಿಗ್ಗೆ ಅವಲಕ್ಕಿ ಮೆಂತೆ ಆಮೇಲೆ ಉದ್ದಿನಬೇಳೆ ನೆನೆಸಿಟ್ಟಿದ್ದೆ. ಇವಾಗ ಇದನ್ನ ಮಿಕ್ಸ್ ಮಾಡ್ತೀನಿ ರವೆಗೆ ರುಬ್ಬಿಟ್ಟು. ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಈಗ ಈವ್ನಿಂಗ್ ಟೈಮಲ್ಲಿ ಗೋಬಿ ಮಂಚೂರಿ ಮಾಡೋಣ ಅಂತಲೇ ನಾನಿಲ್ಲಿ ಕಾಲಿಫ್ಲವರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಗೋಬಿ ಮಾಡ್ಕೊತೀನಿ. ಸಂಜೆ ಆರೋಗ್ಯ ಬೇಕಂತ ಹೇಳ್ತಾ ಇದ್ದ. ಇದು ಬ್ಯಾಕ್ಗ್ರೌಂಡ್ ಸೌಂಡ್ ಏನಂದರೆ ಆರವು ಗೇಮ್ ನೋಡ್ತಾ ಇರ್ತಾನೆ ಟಿ ವಿಲಿ. ಅದು ಗೇಮ್ದು ಅವ್ರು ಮಾತಾಡೋ ಸೌಂಡು. ನಾನಿಲ್ಲಿ ಗೋಬಿ ಮಂಚೂರಿ ಮಾಡೋಕ್ಕೆ ಎಲ್ಲ ಮಸಾಲೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ಕ್ಲಿಪ್ಸ್ ಇದ್ದರೆ ಈ ಥರ ಕವರಲ್ಲಿ ಉಳಿದಿರುತ್ತಲ್ಲ ಅದನ್ನು ಹಾಕಿಡೋಕ್ಕೆ ಯೂಸ್ ಆಗುತ್ತೆ ಇದು ಈ ಥರ. ಈ ಥರ ಬಾಟಲ್ಸ್ ಕ್ಯಾಪ್ನ ಓಪನ್ ಮಾಡೋಕ್ಕೆ ನನ್ನ ಹತ್ರ ಒಂದು ಓಪನರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನೋಡಿ ಚೆನ್ನಾಗಿ ಅನಿಸ್ಬಿಟ್ಟು ತೊಗೊಂಡಿದ್ದೆ ನಾನು. ಚೆನ್ನಾಗಿ ಓಪನ್ ಆಗುತ್ತೆ. ಇನ್ನು ಇಲ್ಲಿ ಯಾವುದೋದ್ರಲ್ಲಿ ಹಾಕ್ಕೊಡ್ತೀನಿ ಅದು ತಿನ್ನಬೇಕು. ಗೋಬಿ ರೆಡಿ ಆಯಿತು. ಅವನಿಗೂ ಹಾಕ್ಕೊಟ್ಟೆ, ಅವಳಿಗೂ ಹಾಕ್ಕೊಟ್ಟೆ, ಮತ್ತು ನಾನು ಕೂಡ ತಿಂತಾಯಿದ್ದೀನಿ. ನನಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಅವನಿಗೆ ಅವನ ಫ್ರೆಂಡಿಗೆ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಪರ್ಫೆಕ್ಟಾಗಿ ಮಾಡೋಕ್ಕೇನು ಬರಲ್ಲ, ಸಿಂಪಲ್ಲಾಗಿ ಅಷ್ಟೇ ನನಗೆ ಯಾವ ಥರ ಬರುತ್ತೆ ಅಂತ. ಬಟ್ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಮಾಡ್ಕೊಂಡು ತಿಂತೀವಿ ಬೇಕು ಅನಿಸ್ದಾಗ ಹೊರಗಡೆ ಹೋಗೋದಕ್ಕಿಂತ. ಹಿಂದೆ ಜರ್ ಕೂತ್ಕೊ ಅಂತ ಹೇಳಿದ್ದು. ನೋಡ್ತೀನಿ ಇಲ್ಲಿ ಚೆನ್ನಾಗಿದೆನಾ, ಚೇರ್ಸ್ ತೋರಿಸು. ಇಬ್ಬರು ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ದ ಆರವು. ತಿನ್, ಸುಮ್ಮನೆ ಇಟ್ಕೊಂತೀನಿ. Okay, done. ಲೈಕ್ ಮಾಡಿ 400 ಕಮೆಂಟ್ಸ್ ಕಂಪ್ಲೀಟ್ ಮಾಡಿ. ಸಿಕ್ಕಿದ ಕನೆಕ್ಷನ್
ಗ್ಲಾಸ್. ಕುಡಿಯೋಕ್ಕೆ ನೀರು ಬೇಕಂತ ಇಬ್ರಿಗೂ. ನೋಡಿ ಇವನು ಒಂದು ಪ್ಲೇಟ್ ತೊಗೊಂಡು ಅದ್ರಲ್ಲಿ ಗ್ಲಾಸ್ನ ತುಂಬಿಸಿ ಇಟ್ಕೊಂಡು ಯಾವ ಥರ ತೊಗೊಂಡು ಹೋಗ್ತಿದ್ದಾನೆ ಅಂತ. ಯಾರು ಗೆಸ್ಟ್ ಬಂದಾಗ ತೊಗೊಂಡು ಹೋಗ್ತಾರಲ್ಲ ಆ ಥರ ಹಿಂಗೆ ತೊಗೊಂಡೋಗಿ ಕೊಡ್ತಾಯಿದ್ದಾನೆ ಅಂತ. ಪ್ಲೇಟ್ ರಿಟರ್ನ್ ತಮ್ಮ ಮತ್ತೆ. ಆಯ್ತಾ? प्लेट्स लेके आओ, प्लेट्स लेके आओ, प्लेट्स प्लेट्स. ನಾನು ಮೊನ್ನೆ ಹೋಳಿಗೆ ಮಾಡಿದ್ನಲ್ಲ, ಶೇಂಗಾ ಹೋಳಿಗೆ, ನಾನು ತಿಂದಿರಲಿಲ್ಲ. ಈಗ ತಿಂತಾಯಿದ್ದೀನಿ. ಈ ಥರ ತುಪ್ಪ ಹಾಕ್ಕೊಂಡು, ಈ ಥರ ಗಟ್ಟಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಸಖತ್ತಾಗಿ ಟೇಸ್ಟಾಗಿರುತ್ತೆ ಇದು. ಅಷ್ಟು ದುಡ್ಡಲ್ಲಿ ನಾವು 50% ನೋಡ್ಕೊಂಡಿದ್ವಿ. ನಾನು ಫ್ರಾಂಕ್ಲಿನು ಫಸ್ಟ್ ಇವ್ರ ಹತ್ರ ದುಡ್ಡನ್ನ ಇಸ್ಕೊಂಡು ಆಮೇಲೆ ಕಾರ್ನ ಇದ್ರೊಳಗೆ ಲೋಡ್ ಮಾಡ್ಬಿಡ್ತೀವಿ. ಓಕೆ, ಸೈಮನ್ ಈಗ ಫೋನಿಂದ ನನಗೆ ದುಡ್ಡು ಹಾಕಿ ನಾನು ಫ್ರಾಂಕ್ಲಿನ್ ಅದ್ರಲ್ಲಿ ಅರ್ಧ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಈ ಟ್ರಕ್ ನಿಂದ ನಾವು ಇದು ಡೋರ್ ಓಪನ್ ಮಾಡಬೇಕು. ಆಮೇಲೆ ಕಾರ್ನ ತಗೊಂಡೋಗಿ ಇದು ಮಾಡ್ಬಿಡ್ತೀವಿ. ಇಲ್ಲಾಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡ್ತು ಅಂದ್ರೆ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಏನಕ್ಕೆ ಇಷ್ಟಪಟ್ಟಾಗಿದೆ ಅಂತ ಇದು ಫಸ್ಟ್ ಡೋರ್ ಓಪನ್ ಮಾಡೋಣ. ಓಕೆ ಓಕೆ ಗೈಸ್, ಇವಾಗ ಇದು ತೆಗ್ದಿದ್ದೀನಿ. ನಾನು ನೈಟ್ ಆರೋಗ್ಯ ಊಟ ಮಾಡಿಸಿ ನಾನು ಊಟ ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರು ಅಷ್ಟೇ ಮಾಡಿರೋದು. ಮತ್ತು ಯಾಕಂದರೆ ಗೋಬಿ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ರೈಸ್ ಊಟ ಮಾಡಿದ್ರೆ ಸಾಕು ಅಂತ ಇಷ್ಟೇ ಮಾಡಿಬಿಟ್ಟು ಊಟ ಮಾಡ್ತಾಯಿದ್ದೀನಿ. ನಾನು ಆರವು ಒಂದಾಯ್ತು. ಇವಾಗ ನಾನು ತಿಂತಾಯಿದ್ದೀನಿ. ಇವಾಗ ಸೀದಾ ಅಲ್ಲಿ ಹೋಗ್ಬಿಡ್ತೀವಿ. ಎಲ್ಲ ಸ್ವಲ್ಪ ದಾರಿದು ಯಾವ್ದೋ ದಾರಿ ಈ ಕಡೆ ಆ ಕಡೆ ಗೊತ್ತಾಗಿಲ್ಲ. ಈ ಕಡೆ ಇರ್ಬೇಕು ಅನ್ಸುತ್ತೆ. ಕರೆಕ್ಟ್. ಎಸ್, ಇದೇ ರೂಟ್ ಅನ್ಸುತ್ತೆ. ಫ್ರಾಂಕ್ಲಿನ್ ಹೇಳಿದ್ದ. ಸಾರಿ ಆ ಕಡೆ ರೂಟ್ ಅನ್ಸುತ್ತೆ. ಹೌದು, ಕರೆಕ್ಟ್. ನಾನು ತಪ್ಪು ನೋಟಿಗೆ ಬಂದ್ಬಿಟ್ಟೆ. ಈ ಕಡೆ ಅಲ್ಲ, ಆ ಕಡೆ ಹೋಗ್ಬೇಕಾಗಿತ್ತು. ಉಲ್ಟಾ ರೋಡಿಗೆ ಹೋಗ್ಬಿಟ್ಟೆ ನಾನು. ಓಕೆ, ಈಗ ಆಫ್ ರೋಡಿಂಗ್ ಪೂರಾ ಒಂಥರ ಸ್ಯಾಂಡ್, ಪೂರಾ ಸ್ಯಾಂಡು. ಹಳ್ಳಿ ಸೈಡ್ ಪೂರಾ ಸ್ಯಾಂಡೇ ಇದೆ. ಸಿಟಿ ಸೈಡಲ್ಲಿ ಈ ಥರ ಇಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇದಾಗಿತ್ತು ನನ್ನ ಡೈಲಿ ರೂಟೀನ್ ಬ್ಲಾಗ್. ಮತ್ತು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ನಾಳೆ ಹೊಸ ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಡ್ರೈವರ್ ಅಂತ ಹೇಳಿ ಹೆಸರು. ಓಕೆ, ಡ್ರೈವರ್ ಇಲ್ಲೇ ಇದಾನಲ್ಲ. ಓಕೆ, ಫೈನಲಿ ಡ್ರೈವರ್ ಇನ್ನೇನು ಮಾಡ್ತಾನಲ್ಲ. ಏನೋ ಮಾಡ್ತೀಯಾ ತಡೆ, ಒಂದು ಕೆಲಸ ನನ್ನ ಫ್ರೆಂಡ್ ಇದು ಡ್ರೈವರ್ ಹತ್ರ ಒಂದು ಸ್ವಲ್ಪ ಮಾತಾಡ್ತೀವಿ. ಏನಾದ್ರು ಹೆಲ್ಪ್ ಮಾಡ್ತಾನ ಅಂತ ಕೇಳ್ತೀವಿ. ಓಕೆ, ಇವ್ನು ಬಾಂಬ್ ಆಗ್ತಾನಲ್ಲ, ಇವ್ನು ಯಾರು ಹುಚ್ಚ